ಬಿಜೆಪಿಯಲ್ಲಿ ಮತ್ತಷ್ಟು ಜೋರಾಗಿದೆ ಬಣಬಡಿದಾಟ. ಕುತೂಹಲವನ್ನ ಮೂಡಿಸಿದೆ ಸುನಿಲ್ ಕುಮಾರ್ ಅವರ ನಡೆ. ವಿಜೇಂದ್ರ ತಂಡದಿಂದ ಹೊರಬರೋದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ. ಬಿಜೆಪಿಯಲ್ಲಿ ಬಣಬಡಿದಾಟ ಮತ್ತಷ್ಟು ಜೋರಾಗಿರುವಂತದ್ದು. ಸುನಿಲ್ ಕುಮಾರ್ ಅವರ ನಡೆ ಮತ್ತಷ್ಟು ಕುತೂಹಲ ಕೆಳಿಸ್ತಾ ಇದೆ. ಯಾಕಂದ್ರೆ ವಿಜೇಂದ್ರ ಅವರ ತಂಡದಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಗೊಳಿಸಿ ಅಂತ ಈಗ ಕೇಳ್ಕೊಂಡಿರುವಂತದ್ದು. ಒಂದು ಕಡೆ ಸುನಿಲ್ ಕುಮಾರ್ ಅವರು ಸದ್ಯಕ್ಕೆ ನನ್ನನ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಗೊಳಿಸಿ ಅಂತ ಕೇಳಿಕೊಂಡಿರುವಂತದ್ದು. ಬಣಬಡಿದಾಟ ಮತ್ತಷ್ಟು ಜೋರಾಗಿದೆ. ಸೊ ಪ್ರಮುಖವಾಗಿ ಬಿಜೆಪಿಯಲ್ಲಿನ ಬಣಬಡಿದಾಟವನ್ನು ಒಪ್ಪಿಕೊಂಡಿದ್ದಾರೆ ಶೆಟ್ಟರ್ ಅವರು. ಬಿಜೆಪಿಯಲ್ಲಿ 100ಕ್ಕೆ 100 ಸರಿ ಇದೆ ಅಂತ ಹೇಳಲ್ಲ ಎನ್ನುವ ಮುಖಾಂತರವಾಗಿ ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಿಜೆಪಿ ಪಕ್ಷದಲ್ಲಿರುವಂತಹ ಒಳಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ 100ಕ್ಕೆ 100 ಎಲ್ಲವೂ ಸರಿ ಇದೆ ಅಂತ ನಾನು ಹೇಳಲ್ಲ ಅಂತ ಬಿಜೆಪಿ ಸಂಸದ ಬಿಜೆಪಿಯಲ್ಲಿನ ಬಣಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ಪಾಳೆಯದಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ಅವರ ನಡುವಿನ ಕಾದಾಟ, ಅಸಮಾಧಾನ, ಬಣಬಡಿದಾಟ ಗಮನಿಸಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಸದ್ಯದ ಮಟ್ಟಿಗೆ ಈಗ ಅಸಮಾಧಾನ ಭುಗಿಲೆದ್ದಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ದೂರ ಆಗೋದಕ್ಕೆ ಒಂದು ಕಡೆ ಸುನಿಲ್ ಕುಮಾರ್ ಅವರು ಒಪ್ಪಿಗೆಯನ್ನ ಸೂಚಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಒಳಜಗಳ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅನ್ನುವ ಮುಖಾಂತರವಾಗಿ ಪರೋಕ್ಷವಾಗಿ ಬಿಜೆಪಿಯಲ್ಲಿನ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸದ್ಯದ ಮಟ್ಟಿಗೆ ಬಿಜೆಪಿ ಪಾಳೆಯದಲ್ಲಿನ ಒಳಜಗಳದ ವಿಚಾರವಾಗಿ ಒಂದು ಕಡೆ ಈಗ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಪಕ್ಷದಲ್ಲಿ ಒಡಕಿದೆ ಬಿರುಕಿದೆ ಅಂದ್ರೆ ಯಾರು ತಾನೇ ಪಕ್ಷದ ವಿಚಾರವಾಗಿ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಯತ್ನಾಳ್ ಮತ್ತೊಂದು ಕಡೆ ವಿಜೇಂದ್ರ ಅವರ ನಡುವಿನ ಈ ಒಳಜಗಳ, ಒಳಬೇಗುದಿ, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿ, ಇದನ್ನ ಬಿಜೆಪಿ ನಾಯಕರೆಲ್ಲರೂ ಕೂಡ ಸದ್ಯದ ಮಟ್ಟಿಗೆ ಗಮನಿಸ್ತಾನೆ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ. ಹೈಕಮಾಂಡ್ ತೀರ್ಮಾನದ ಮುಖಾಂತರವಾಗಿ ಇವರಲ್ಲಿನ ಒಳಬೇಗುದಿಯನ್ನ ಕಡಿಮೆ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಹೊಸದಾಗಿ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರವಾಗಿ ಚುನಾವಣೆ ನಡೆಸೋದಕ್ಕೆ ಬಿಜೆಪಿ ಮುಂದಾಗಿರುವಂತದ್ದು. ಹೊಸ ರಾಜ್ಯಾಧ್ಯಕ್ಷರು ಯಾರಾಗ್ತಾರೋ ಗೊತ್ತಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಈಗ ಬಿಜೆಪಿಯಲ್ಲಿ ಬಣಬಡಿದಾಟ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುನಿಲ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ನನ್ನನ್ನು ಮುಕ್ತಗೊಳಿಸಿ ಅಂತ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಈಗ ಇದ್ದಕ್ಕಿದ್ದ ಹಾಗೆ ಒಂದು ಕಡೆ ಸುನಿಲ್ ಕುಮಾರ್ ಅವರ ಈ ಒಂದು ಶಾಕಿಂಗ್ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.